Hello young champs, welcome back to Triple T Academy. So yes, finally ನಿಮ್ಮ ಫಸ್ಟ್ ರೌಂಡ್ ಪ್ರಾವಿಷನಲ್ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ಸೊ ನಿನ್ನೆ ಲೇಟ್ ನೈಟ್ ಅಲ್ಲಿ ಅನೌನ್ಸ್ ಮಾಡಿದ್ದಾರೆ. ಸೊ ಎಷ್ಟೊಂದು ಜನಕ್ಕೆ ಕಾಮನ್ ಆಗಿ ಮೇಜರ್ ಕ್ವಶನ್ಸ್ಗೂ ಆಫ್ಟರ್ ದ ಪ್ರಾವಿಷನಲ್ ರಿಸಲ್ಟ್ ನೋಡಿದ್ಮೇಲೆ ಎಷ್ಟೊಂದು ಜನಕ್ಕೆ ಮೇಜರ್ ಕ್ವಶನ್ಸ್ ಹೊಡ್ತಿರೋದು, ಸರ್ my category is SC but the college seat has been allotted under the general category ಅಥವಾ ಬೇರೆ ಬೇರೆ ಕ್ಯಾಟಗರಿಲಿ ಅಲೌಟ್ ಆಗಿದೆ. ಸೊ why this has happened? So ಈ questions ಕೇಳ್ತಿದ್ದೀರಾ. And then I am an SC student allotted a seat under general merit quota. Do I need to pay the general merit fees or do I need to pay the SC category fees? So ಇದು ಮೇಜರ್ ಕ್ವೆಶನ್ಸ್ ಇರ್ತಕ್ಕಂಥದ್ದು. ಸೊ ಎಷ್ಟೊಂದು ಜನ ಸ್ಟೂಡೆಂಟ್ಸ್ಗೆ ಸೊ ವಿಲ್ ಆನ್ಸರ್ ದ್ಯಾಟ್ ಆಲ್ಸೋ. ಅಂಡ್ ದೆನ್ ಐ ಹ್ಯಾವ್ ನಾಟ್ ಬೀನ್ ಅಲೋಟೆಡ್ ಎನಿ ಕಾಲೇಜಸ್ ಇನ್ ದ ಫಸ್ಟ್ ರೌಂಡ್. ವೈ ಡಿಡ್ ದಿಸ್ ಹ್ಯಾಪನ್ ಅಂಡ್ ವಾಟ್ ಶುಡ್ ಐ ಡೂ ನೆಕ್ಸ್ಟ್? ಸೊ ದೀಸ್ ಆರ್ ದ ಕ್ವೆಶನ್ಸ್ ದಟ್ ಸ್ಟೂಡೆಂಟ್ಸ್ ಆರ್ ಆಸ್ಕಿಂಗ್. ಅಂಡ್ ದೆನ್ can I change or add new option interest after the provisional results? So provisional result bittagide, now can I change or modify or realter idanna madabahuda? So we'll see. What should I do if there is an error in my provisional allotment details? So ನನ್ನ provisional results ನೋಡೋದಕ್ಕೆ ಆಗ್ತಿಲ್ಲ, some technical glitches error ಬರ್ತದೆ. So what should I do now? So ಈ ಒಂದು ಕ್ವೆಶನ್ಸ್ಗೆ, ಈ ಎಲ್ಲಾ ಕ್ವೆಶನ್ಸ್ಗೂ we'll ಆನ್ಸರ್ನ ಫೈಂಡ್ ಔಟ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ಸ್ ತಮ್ಮೆಲ್ಲರಿಗೂ ಗೊತ್ತಿದೆ. ಸೊ ವಿ ಆರ್ ಆಲ್ಸೋ ಕಂಡಕ್ಟಿಂಗ್ M3 ಕ್ಲಾಸಸ್ ವಿಚ್ ಇಸ್ ಗೋನ್ ಟು ಸ್ಕೆಡ್ಯೂಲ್ ವೆರಿ ಸೂನ್ ಅಂಡ್ ಆಲ್ರೆಡಿ DCET 2027 ಕ್ಲಾಸಸ್ ಹ್ಯಾಸ್ ಬಿನ್ ಸ್ಟಾರ್ಟೆಡ್. ದೋಸ್ ಹೂ ಆರ್ ನಿಮ್ಮ ಜೂನಿಯರ್ಸ್ಗೆ ರೆಫರ್ ಮಾಡಿದ್ರೆ, ಸೊ ಯು ಕ್ಯಾನ್ ರೆಫರ್ ಟು ಯುವರ್ ಜೂನಿಯರ್ಸ್. ಸೊ ನಿಮ್ಗೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿದೆ ಸೊ ಹೌ ವಿ ಕಂಡಕ್ಟ್ ದ ಕ್ಲಾಸಸ್, ನಮ್ಮ ಕ್ಲಾಸ್ ಸ್ಟ್ರಕ್ಚರ್ ಹೇಗಿದೆ, ಆ್ಯಂಡ್ ದೆನ್ ನಮ್ಮ ರಿಸಲ್ಟ್ಸು ಸಹ ತಮಗೆ ಗೊತ್ತಿದೆ. ಸೊ ಪ್ಲೀಸ್ ರೆಫರ್ ಯುವರ್ ಜೂನಿಯರ್ಸ್. ಆ್ಯಂಡ್ ದ ನೆಕ್ಸ್ಟ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ಸ್, ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಹೋಗಿದ ತಕ್ಷಣ ಡಿಪ್ಲೊಮೊ CET 2026, ಸೊ ಇಲ್ಲಿ ಫಸ್ಟ್ ರೌಂಡ್ ಪ್ರಾವಿಷನಲ್ ರಿಸಲ್ಟ್ ಲಿಂಕ್ ಅನ್ನ ಬಿಟ್ಟಿದ್ದಾರೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಆ್ಯಂಡ್ ದೆನ್ ವೆರಿ ಇಂಪಾರ್ಟೆಂಟ್ ಆಗಿ ನೀವು ನಿಮ್ಮ CET ನಂಬರು, ಡೇಟ್ ಆಫ್ ಬರ್ತ್ ಕ್ಯಾಪ್ಚರ್ ಆಗಿದ ತಕ್ಷಣ ರಿಸಲ್ಟ್ ಶೋ ಅಪ್ ಆಗುತ್ತೆ. ಆ್ಯಂಡ್ ದೆನ್ ವೆರಿ ಇಂಪಾರ್ಟೆಂಟ್, ಈ ನೋಟನ್ನ ನೀವು ಓದಲೇಬೇಕು. ಬಿಕಾಸ್ ಅಕಾರ್ಡಿಂಗ್ ಟು ದಿಸ್ ನೋಟ್ ಏನು ಹೇಳಿದ್ದಾರೆ, ಫಸ್ಟ್ ರೌಂಡ್ ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ candidate should not report to the provisionally allotted college. ಸೊ ಈ ಒಂದು ರಿಸಲ್ಟ್ಸ್ ಬೇಸ್ ಮೇಲೆ, ಪ್ರಾವಿಷನಲ್ ಅಲಾಟ್ಮೆಂಟ್ ಬೇಸ್ ಮೇಲೆ ನೀವು ಕಾಲೇಜ್ಗೆ ರಿಪೋರ್ಟ್ ಆಗೋ ಹಾಗಿಲ್ಲ. ಸೊ ಕೀಪ್ ದಿಸ್ ಇಸ್ ಇನ್ ಮೈಂಡ್. ನೆಕ್ಸ್ಟ್, ಸ್ಪೆಸಿಫಿಕ್ ಅಬ್ಜೆಕ್ಷನ್ಸ್ ಇಫ್ ಎನಿ ಮೇ ಬಿ ಮೇಲ್ಡ್ ಟು KA ಅಥಾರಿಟಿ ಬಿಫೋರ್ 12 AM ಆನ್ 18th of August ಅಂತ ಹೇಳಿದ್ದಾರೆ. ಸೊ ನಿಮಗೇನಾದರೂ ಒಬ್ಜೆಕ್ಷನ್ಸ್ ಇದ್ರೆ ನಿಮಗೆ ಬಂದಿರತಕ್ಕಂಥ ರಿಸಲ್ಟ್ಸ್ ಮೇಲೆ, ಸೊ ಯು ಹ್ಯಾವ್ ಟು ಮೇಲ್, ಅಂದರೆ KA ಗಮನಕ್ಕೆ ತರಲೇಬೇಕಾಗುತ್ತೆ. ಸೊ ವಿತಿನ್ 12 o'clock ಒಳಗಡೆ ನೀವು ಮೇಲ್ ಮಾಡಬೇಕು. ನೆಕ್ಸ್ಟ್, ಸೀಟ್ ನಾಟ್ ಅಲಾಟೆಡ್ ಡ್ಯೂ ಟು ನಾನ್ ಎಂಟ್ರಿ ಆಫ್ ಆಪ್ಷನ್ಸ್, ಸಚ್ ಆಬ್ಜೆಕ್ಷನ್ ಶುಡ್ ನಾಟ್ ಬಿ ಸಬ್ಮಿಟೆಡ್. ಸೊ ಎಷ್ಟೊಂದು ಜನ ಸ್ಟೂಡೆಂಟ್ಸ್ ಕೇಳ್ತಿದ್ರಲ್ಲ, ಸರ್ ನನಗೆ ಯಾವುದೇ ಸೀಟ್ ಅಲೋಟ್ ಆಗಿಲ್ಲ. ಸೊ ಯಾವ ಕಾರಣಕ್ಕೆ ಅಲೋಟ್ ಆಗಿಲ್ಲ ಅಂದರೆ, ಒಂದು ನಿಮ್ಮ ರ್ಯಾಂಕಿಂಗ್ ತುಂಬ ಹೈ ಇರುತ್ತೆ, ನಿಮ್ಮ ಆಪ್ಷನ್ ಎಂಟ್ರಿಲಿ ನೀವು ಸೀಟ್ ಹಾಕಿರೋದು ತುಂಬ ಲೋ ಇರುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ರ್ಯಾಂಕಿಂಗ್ ಒಂದು 11,000 ಇರುತ್ತೆ, ನೀವು ಒಂದು 5 to 10 ಕಾಲೇಜಸ್ನ ಹಾಕಿರ್ತೀರಾ. ಸೊ ಹಾಗಾಗಿ ನಿಮಗೆ ಸೀಟ್ ಅಲೋಟ್ ಆಗಿರಲ್ಲ. ಸೊ ಈ ಥರ ಕ್ಯಾಂಡಿಡೇಟ್ ಆಬ್ಜೆಕ್ಷನ್ಸ್ನ ಮಾಡಿದ್ರೆ KA ಅವರು ಕನ್ಸಿಡರ್ ಮಾಡೋದಿಲ್ಲ. ಇದನ್ನ ನೀವು ಗಮನದಲ್ಲಿ ಇಟ್ಕೊಬೇಕು. ನೆಕ್ಸ್ಟ್, ಎಡಿಟಿಂಗ್ ಆಫ್ ಆಪ್ಷನ್ಸ್ ಇಸ್ ನಾಟ್ ಪರ್ಮಿಟೆಡ್ ಅಟ್ ದಿಸ್ ಸ್ಟೇಜ್. ಸೊ ನಾ ಆಗಲೇ ಹೇಳಿದೆ, ಈ ಒಂದು ಪ್ರಾವಿಷನಲ್ ರಿಸಲ್ಟ್ ಆದ ನಂತರ ನೀವು ನಿಮ್ಮ ಆಪ್ಷನ್ ಎಂಟ್ರಿನ ಎಡಿಟ್ ಮಾಡೋದಕ್ಕಾಗೋದಿಲ್ಲ, ಏನೂ ಸಹ ಮಾಡೋದಕ್ಕಾಗೋದಿಲ್ಲ. ಜಸ್ಟ್ ನೀವು ರಿಸಲ್ಟ್ಸ್ನ ವ್ಯೂ ಮಾಡಬೇಕು ಅಷ್ಟೇ. ನೆಕ್ಸ್ಟ್, first round final seat allotment result will be published after confirmations and verifying the objections. ಸೊ ಒಂದು ಸಲ ಈ ಒಂದು ಆಬ್ಜೆಕ್ಷನ್ಸ್ನ ಯಾರೆಲ್ಲ, ಎಷ್ಟೊಂದು ಜನ ಸ್ಟೂಡೆಂಟ್ಸ್ಗೆ ಗ್ಲಿಚಸ್ ಬಂದಿರ್ಬೋದು ಅಥವಾ ಅವರ ಸೀಟ್ ಅಲಾಟ್ಮೆಂಟ್ ಅಲ್ಲಿ ತೊಂದರೆಗಳನ್ನ ನೋಡಿದ್ರೆ ನೀವು ಒಬ್ಜೆಕ್ಟ್ ಮಾಡಿರ್ತೀರಲ್ಲ, ಸೊ ಅದನ್ನ KA ಅವರು ವೆರಿಫೈ ಮಾಡ್ತಾರೆ. ಆಫ್ಟರ್ ದ ವೆರಿಫೈಯಿಂಗ್ ದಿ ಒಬ್ಜೆಕ್ಷನ್ಸ್ ಫ್ರಮ್ ದ ಸ್ಟೂಡೆಂಟ್ಸ್, ದೆನ್ ದೇ ವಿಲ್ ಗೋನ್ ಅನೌನ್ಸ್ ದ ಫೈನಲ್ ರಿಸಲ್ಟ್ಸ್. ಸೊ ಫೈನಲ್ ರಿಸಲ್ಟ್ಸ್ ಯಾವಾಗ ಸರ್ ಹಾಗಾದ್ರೆ? ಸ್ಪೆಸಿಫಿಕ್ ಡೇಟ್ ಅಂಡ್ ಟೈಮ್ ಮೆನ್ಷನ್ ಮಾಡಿಲ್ಲ, ಪ್ಲೀಸ್ ವೆಯ್ಟ್. ಸೊ ಒನ್ಸ್ ದ ಫೈನಲ್ ರಿಸಲ್ಟ್ ಇಸ್ ಔಟ್, ವಿಲ್ ಲೆಟ್ ಯು ನೋ. ನೆಕ್ಸ್ಟ್, ಆಪ್ಷನ್ಸ್ ಎಂಟರ್ಡ್ up to 17th of August have been considered for this first round provisional seat allotment. ಸೊ ನಿನ್ನೆವರೆಗೂ ಯಾರೆಲ್ಲ ಆಪ್ಷನ್ ಎಂಟ್ರಿ ಮಾಡಿದ್ರು ಅದನ್ನ ಕನ್ಸಿಡರ್ ಮಾಡಿ ನಿಮಗೆ ಸೀಟ್ ಅಲಾಟ್ಮೆಂಟ್ನ ಮಾಡಿರ್ತಕ್ಕಂಥದ್ದು. KA shall not be responsible for any actions or consequences or resulting due to non-diligent follow-up of notices, notifications and publications appearing on the KA website about seat allotment. So this is ಈ 6 steps ಏನಿದೆಯಲ್ಲ, this is very very important. So you also go through that. And then
ಎಷ್ಟೊಂದು ಜನಕ್ಕೆ the next questions are, see here, you can see the first is general normal students ಗೆ ಯಾರೆಲ್ಲ ಹ್ಯಾಪಿ ಆಗಿದ್ದಾರೆ ಅವ್ರಿಗೆ ಈ ತರ ರಿಸಲ್ಟ್ಸ್ ಕಾಣಿಸುತ್ತೆ. ನಿಮ್ಮ CET ನಂಬರು, ನಿಮ್ಮ ನೇಮು, ನಿಮ್ಮ ಕ್ಯಾಟಗರಿ ಯಾವ ಕ್ಯಾಟಗರಿ ಇದೆ, ನಿಮ್ಗೆ ಯಾವ ಕಾಲೇಜ್ ಅಲಾಟ್ ಆಗಿದೆ, ಯಾವ ಕ್ಯಾಟಗರಿ ಬೇಸಿಸ್ ಮೇಲೆ ಕಾಲೇಜ್ ಅಲಾಟ್ ಆಗಿದೆ, ಅಂಡ್ ದೆನ್ ಅಲಾಟ್ಮೆಂಟ್ ಆಪ್ಷನ್ ಸೀರಿಯಲ್ ನಂಬರ್ ಯಾವುದು ಅಂತ. ದಿಸ್ ಇಸ್ ಕ್ವೈಟ್ ಕಾಮನ್ ಫಾರ್ ಎವ್ರಿ ಒನ್. ಸೊ ಇನ್ನು ಕೆಲವ್ರ ಜನಕ್ಕೆ ಹಿಯರ್ ಯು ಕ್ಯಾನ್ ಸಿ, ಎಸ್ ಹಿಯರ್ ಯು ಕ್ಯಾನ್ ಸಿ ನಿಮಗೆ ಅಪ್ಲೈಡ್ ಕ್ಯಾಟಗರಿ ಫಾರ್ ಎಕ್ಸಾಂಪಲ್ ಈ ಒಂದು ಕ್ಯಾಂಡಿಡೇಟ್ಗೆ 3BGR ಅಂತ ಇದೆ. ಸೊ ಕ್ಯಾಟಗರಿ ಅಲಾಟೆಡ್ GMR ಅಂತ ಇದೆ. ಇಲ್ಲಿ ಅಲಾಟೆಡ್ ಆಪ್ಷನ್ ಸೀರಿಯಲ್ ನಂಬರ್ 1 ಅಂತ ಇದೆ, ವಿಚ್ ಮೀನ್ಸ್ ಅವರು ಈ ಒಂದು ಕಾಲೇಜ್ನ ಫಸ್ಟ್ ಪ್ರಿಯಾರಿಟಿಲಿ ಹಾಕಿರ್ತಾರೆ. ಬಟ್ ಅಲಾಟೆಡ್ ಕ್ಯಾಟಗರಿ ಯಾವುದು? GMR ಅಂದ್ರೆ ಜನರಲ್ ಮೆರಿಟ್ ರೂರಲ್ ಅಂಡರ್ ಅಲ್ಲಿ ಅಲಾಟ್ ಆಗಿದೆ. ಸೊ ಈ ತರ ಯಾಕಾಯ್ತು ಸರ್? ವೆರಿ ಸಿಂಪಲ್. ಈ ಒಂದು ಕ್ಯಾಟಗರಿ ಇದೆಯಲ್ವಾ, ಸೊ ಫಾರ್ ಎಕ್ಸಾಂಪಲ್ 3BGR ಏನ್ ಕ್ಲೈಮ್ ಮಾಡಿದಾರಲ್ವಾ, ಈ ಒಂದು ಕಾಲೇಜಲ್ಲಿ 3BGR ಕ್ಯಾಟಗರಿ ಅಂಡರ್ ಅಲ್ಲಿ ಯಾವುದೇ ಸೀಟ್ ಅಲಾಟ್ ಇರೋದಿಲ್ಲ, ಅಥವಾ ಅವ್ರ ಕಟ್ ಆಫ್ ಮ್ಯಾಚ್ ಆಗ್ತಿರಲ್ಲ. ಸೊ ಹಾಗಾಗಿ ಅವರು GM ಅಂಡರ್ ಅಲ್ಲಿ ಈ ಒಂದು ಕ್ಯಾಟಗರಿನ ಅಲಾಟ್ ಮಾಡಿರ್ತಾರೆ. ಸೊ ದಿಸ್ ಇಸ್ ಹ್ಯಾಸ್ ಹ್ಯಾಪನ್. ಯು ನೀಡ್ ನಾಟ್ ಟು ಬಿ ವರಿ ಯಾವ ಕ್ಯಾಟಗರಿ ಅಂಡರ್ ಅಲ್ಲಿ ಆಯ್ತು ಅಂತ, ಬಟ್ ಫೀಸ್ ವಿಲ್ ಬಿ ರಿಮೈನ್ಸ್ ದ ಸೇಮ್. ದ ನೆಕ್ಸ್ಟ್ ಇಸ್, ಎಸ್ ಹಿಯರ್ ಯು ಕ್ಯಾನ್ ಸಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ಸ್ STG. ಈ ಒಂದು ಸ್ಟೂಡೆಂಟ್ಸ್ಗೆ ST ಕ್ಯಾಟಗರಿ ಇದೆ ಬಟ್ ಅಲಾಟೆಡ್ ಅಂಡರ್ GM. ಸೊ ಎಷ್ಟೊಂದು ಜನಕ್ಕೆ ಇದೇ ರೀತಿಯಲ್ಲಿ ಡೌಟ್ ಕೇಳ್ತಿರೋದು, ಸರ್ ನನ್ನ ಕ್ಯಾಟಗರಿ SC ಇದೆ, ST ಇದೆ, ಬಟ್ ನನಗೆ GM ಅಂಡರ್ ಅಲ್ಲಿ ಆಗಿದೆ, ಯಾಕೆ? ನಾ ಆಗ್ಲೇ ಹೇಳಿದೆ. ಸೊ ನೀವು ಬೇಕಾದ್ರೆ ಕಟ್ ಆಫ್ ಮಾಕ್ ಅಲಾಟ್ಮೆಂಟ್ ಕಟ್ ಆಫ್ ಏನ್ ಬಿಟ್ಟಿದಾರಲ್ಲ ಆ PDF ನ ತೆಗೆದು ವ್ಯೂ ಮಾಡಿ, ನಿಮ್ಮ ಕ್ಯಾಟಗರಿ ಯಾವುದು, ಫಾರ್ ಎಕ್ಸಾಂಪಲ್ ಈ ಒಂದು ಕಾಲೇಜಸ್ ಅಲ್ಲಿ ನಿಮ್ಮ ಕ್ಯಾಟಗರಿ ಯಾವುದು, ಈ ಒಂದು ಬ್ರಾಂಚಸ್ ಅಲ್ಲಿ ಸೀಟ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿ. ಸೊ ಸೀಟ್ ಇಲ್ಲದೆ ಇರೋ ಕಾರಣಕ್ಕೆ ಅವರು ನಿಮಗೆ GM ಅಂಡರ್ ಅಲ್ಲಿ ಅಲಾಟ್ ಮಾಡಿರ್ತಾರೆ. ಸೊ ವೈ? ಬಿಕಾಸ್ ಪ್ರತಿಯೊಂದು ಸ್ಟೂಡೆಂಟ್ಸು ಸಹ GM ಅಂಡರ್ ಅಲ್ಲಿ ಬಂದೇ ಬರ್ತೀರಾ. ಸೊ ಹಾಗಾಗಿ ನಿಮ್ಮ ಕ್ಯಾಟಗರಿಗೆ ಸೀಟ್ ಇಲ್ಲ ಅಂದ್ರೆ GM ಅಂಡರ್ ಅಲ್ಲಿ ಕನ್ಸಿಡರ್ ಮಾಡಿ ನಿಮ್ಗೆ ಅಲಾಟ್ ಮಾಡಿರ್ತಾರೆ. ಸೊ ಇಲ್ಲೂ ಅಷ್ಟೇ ಹೈದರಾಬಾದ್ ಕರ್ನಾಟಕ ಸ್ಟೂಡೆಂಟ್ಸ್ಗೆ ಸೊ S1GRH ಅವ್ರದ್ದು ಕ್ಯಾಟಗರಿ ಆಗಿರುತ್ತೆ, ವಿಚ್ ಮೀನ್ಸ್ SC ಸಬ್ ಕ್ಯಾಟಗರಿ 1 ಅಂಡ್ ದೆನ್ ರೂರಲ್ ಹೈದರಾಬಾದ್ ಕರ್ನಾಟಕ ಹಾಕಿರ್ತಾರೆ. ಬಟ್ ಅಲಾಟ್ ಆಗಿರೋದು GM ಹೈದರಾಬಾದ್ ಕರ್ನಾಟಕ ಅಂಡರ್ ಅಲ್ಲಿ, ಅಂಡ್ ದೆನ್ ಅಲಾಟೆಡ್ ಆಪ್ಷನ್ ಸೀರಿಯಲ್ ನಂಬರ್ ಇಸ್ ಆಲ್ಸೋ 1. ಸೊ ದಿಸ್ ಇಸ್ ಆಲ್ಸೋ ದ ಸೇಮ್ ರೀಸನ್. ಜಸ್ಟ್ ಬಿಕಾಸ್ ನಿಮಗೆ ಆ ಒಂದು ಪರ್ಟಿಕ್ಯುಲರ್ ಕಾಲೇಜಲ್ಲಿ ಪರ್ಟಿಕ್ಯುಲರ್ ಬ್ರಾಂಚ್ ಅಲ್ಲಿ ನಿಮ್ಮ ಕ್ಯಾಟಗರಿಗೆ ಸೀಟ್ ಇರೋದಿಲ್ಲ, ಸೊ ಹಾಗಾಗಿ GMH ಅಂಡರ್ ಅಲ್ಲಿ ಮಾಡಿರ್ತಾರೆ. ಸೊ ಯು ನೀಡ್ ನಾಟ್ ಟು ಬಿ ವರಿ. ವೆನ್ ಇಟ್ ಕಮ್ಸ್ ಟು ಫೀಸ್ ಸ್ಟ್ರಕ್ಚರ್, ಸೊ ನಿಮಗೆ ಫಾರ್ ಎಕ್ಸಾಂಪಲ್ SC ಸ್ಟೂಡೆಂಟ್ಸ್ಗೆ SC ಸ್ಟೂಡೆಂಟ್ಸ್ ಆಗಿ GM ಅಂಡರ್ ಅಲ್ಲಿ ಸೀಟ್ ಅಲಾಟ್ ಆಗಿದ್ರೆ GM ಅಂಡ್ ಕ್ಯಾಟಗರಿ ಅವರು ಫೀ ಏನ್ ಪೇ ಮಾಡ್ಬೇಕಲ್ವಾ, ಆ ಫೀನ ಪೇ ಮಾಡೋ ಅವಶ್ಯಕತೆ ಇರೋದಿಲ್ಲ. ನೀವು SC ಕ್ಯಾಟಗರಿ ಫೀ ಮಾತ್ರ ಪೇ ಮಾಡಬೇಕಾಗುತ್ತೆ, ವಿಚ್ ಮೀನ್ಸ್ 0. ದಟ್ ಟು ಬಿಲೋ 10 lakh ಇದ್ರೆ ಆನ್ಯುವಲ್ ಇನ್ಕಮ್, ಸೊ ನಿಮಗೆ ಫೀ 0 ಬರುತ್ತೆ. ಯು ನೀಡ್ ನಾಟ್ ಟು ಬಿ ವರಿ. ಸೊ ಇಷ್ಟು ವರ್ಷನೂ ಸಹ ಹೀಗೆ ಆಗ್ತಿತ್ತು. ಸೊ ಐ ಹೋಪ್ ಇದನ್ನ ಫರ್ದರ್ ಕನ್ಸಿಡರ್ ಹೀಗೆ ಮಾಡ್ತಾರೆ. ಸೊ ಇದ್ರ ಬಗ್ಗೆ ನೀವು ವರಿ ಮಾಡೋದಕ್ಕೆ ಹೋಗ್ಬೇಡಿ. ಸೊ ಇವಾಗ ಮೇಜರ್ ಆಗಿ ನೀವು ನೋಡ್ಬೇಕಾಗಿರೋದು, ಐ ಹೋಪ್ ಐ ಹ್ಯಾವ್ ಆನ್ಸರ್ಡ್ ಆಲ್ ದಿಸ್ ಕ್ವೆಶನ್ಸ್. ಸೊ ಫಸ್ಟ್ ಕ್ವೆಶನ್, ಮೈ ಕ್ಯಾಟಗರಿ ಇಸ್ SC ಬಟ್ ದ ಕಾಲೇಜ್ ಸೀಟ್ ಹ್ಯಾಸ್ ಬಿನ್ ನಾಟ್ ಅಲಾಟೆಡ್ ಅಂಡರ್ ಜನರಲ್ ಮೆರಿಟ್. Why did this happen? We have answered this. And the second question also we have answered. I have not been allotted to any colleges in first round. Why did this happen and what should I do next? So ಈ ಕ್ವೆಶನ್ಸ್ಗೆ ಬಿಕಾಸ್ ನೀವು ನಿಮ್ಮ ರ್ಯಾಂಕಿಂಗ್ ಹೈ ಇರುತ್ತೆ, ನೀವು ಕಾಲೇಜ್ ಆಪ್ಷನ್ಸ್ನ ತುಂಬ ಕಮ್ಮಿ ಹಾಕಿರ್ತೀರಾ, ಸೊ ಹಾಗಾಗಿ ನಿಮಗೆ ಯಾವುದೇ ಸೀಟ್ ಅಲಾಟ್ ಆಗಿರೋದಿಲ್ಲ. ಸೊ ಇವಾಗ ನೀವೇನು ಮಾಡಬೇಕು? ಯು ಕಾನ್ ಡೂ ಎನಿಥಿಂಗ್. ಸೊ ನೀವು ಆಪ್ಷನ್ಸ್ನ ಹಾಕೋದಕ್ಕೂ ಆಗಲ್ಲ, ರಿಮೋಡಿಫೈ ಮಾಡೋದಕ್ಕೂ ಆಗಲ್ಲ. ಸೊ ಯು ಹ್ಯಾವ್ ಟು wait for the further round. So further round ಅವ್ರಿಗೂ ವೇಟ್ ಮಾಡಬೇಕಾಗತ್ತೆ. ಸೊ ಆಫ್ಟರ್ ದ್ಯಾಟ್ ವಿ ಹ್ಯಾವ್ ಟು ಸಿ. ನೆಕ್ಸ್ಟ್, ಕ್ಯಾನ್ ಐ ಚೇಂಜ್ ಆರ್ ಆಡ್ ನ್ಯೂ ಆಪ್ಷನ್ ಇಂಟ್ರೆಸ್ಟ್? ನೋ, ಯು ಕ್ಯಾನ್ ಡೂ ಇಟ್. ಸೊ ನೀವು ಯಾವುದೇ ರೀತಿಯಾದಂತಹ ಆಪ್ಷನ್ಸ್ನ ರಿಮೋಡಿಫೈ ಮಾಡೋದಕ್ಕೆ ಆಗೋದಿಲ್ಲ. ಸೊ ಯು ಹ್ಯಾವ್ ಟು ವೇಟ್. ವಾಟ್ ಶುಡ್ ಐ ಡೂ ಇಫ್ ದೇರ್ ಇಸ್ ಅನ್ ಎರರ್ ಇನ್ ಮೈ ಆಪ್ಷನಲ್ ಅಲಾಟ್ಮೆಂಟ್? ಸೊ ಪ್ಲೀಸ್ ಬ್ರಿಂಗ್ ಟು ದ ನೋಟಿಸ್ ಆಫ್ KA. KAಗೆ ಕಾಂಟ್ಯಾಕ್ಟ್ ಮಾಡಿ ಅಥವಾ KAಗೆ ಅಬ್ಜೆಕ್ಷನ್ಸ್ ಮಾಡಿ, ಮೇಲ್ ಮಾಡಿ. ಸೊ ದೆನ್ ದೇ ವಿಲ್ ರಿಸಾಲ್ವ್. ಬೆಟರ್ ನಿಮ್ಗೇನಾದರೂ ಪ್ರಾವಿಷನಲ್ ರಿಸಲ್ಟ್ಸ್ ನೋಡೋದ್ರಲ್ಲಿ ಏನಾದರೂ ತೊಂದರೆ ಆದರೆ ಪ್ಲೀಸ್ ಕಾಂಟ್ಯಾಕ್ಟ್ KA ಇಮಿಡಿಯೇಟ್ಲಿ ಅಂಡ್ ದೆನ್ ದೇ ವಿಲ್ ರಿಸಾಲ್ವ್ ಇಟ್. ಸೊ ದಿಸ್ ಇಸ್ ನಿಮ್ಮ ಪ್ರಾವಿಷನಲ್ ಸೀಟ್
ಅಲಾಟ್ಮೆಂಟ್ ರಿಗಾರ್ಡಿಂಗ್ ಇನ್ಫಾರ್ಮೇಷನ್ಸ್ ಆ್ಯಂಡ್ ದೆನ್ ವಾಟ್ ನೆಕ್ಸ್ಟ್, ಫೈನಲ್ ರಿಸಲ್ಟ್ ಯಾವಾಗ ಬಿಡ್ತಾರೆ, ಫೈನಲ್ ರಿಸಲ್ಟ್ ಆದ ನಂತರ ಚಾಯ್ಸ್ ಎಂಟ್ರಿ ಹೇಗೆ ಮಾಡಬೇಕು, ಇದ್ರ ಕುರಿತಾದಂತೆ ಡೀಟೇಲ್ಡ್ ವಿಡಿಯೋ ನಮ್ಮ ಚಾನಲ್ ಮುಖಾಂತರ ನಿಮಗೆ ಅವೈಲಬಲ್ ಆಗ್ತಾ ಹೋಗುತ್ತೆ. ಸೊ ಇಫ್ ದಾಟ್ ವಿಡಿಯೋಸ್ ನಿಮಗೆ ನೋಟಿಫೈ ಆಗಬೇಕು ಅಂದರೆ you have to subscribe our channel and then don't forget to join the WhatsApp channel link. So WhatsApp channel link ಅನ್ನು ಸಹ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಪ್ಲೀಸ್ ಡು ಜಾಯಿನ್ ಸೊ ದಟ್ ಕಂಪ್ಲೀಟ್ ಡೀಟೇಲ್ಸ್ DCET ಕೌನ್ಸಿಲಿಂಗ್ ಕುರಿತಾದಂತೆ ನಿಮಗೆ ಇನ್ಸ್ಟೆಂಟ್ ಆಗಿ ಅಪ್ಡೇಟ್ಸ್ ಸಿಗ್ತಾ ಹೋಗುತ್ತೆ. ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್.